ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ನಿಮಗೆ 2 ಮಾರ್ಕ್ಸ್ ಗೆ ಕೇಳುವಂತಹ ಕ್ವೆಶನ್ಸ್ ಗಳನ್ನ ಈ ಕ್ಲಾಸ್ ಅಲ್ಲಿ ನೋಡ್ಕೊಳ್ತಾ ಹೋಗೋಣ. ಸೊ ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ 2x² + x - 4 = 0 ಬೈ ಯೂಸಿಂಗ್ ಫಾರ್ಮುಲಾ ಮೆಥಡ್ ಅಂತ ಕೇಳಿದ್ದಾರೆ. ಸೊ ನಿಮಗೆ ಕೊಟ್ಟಿರುವಂತಹ ಕ್ವಾಡ್ರಾಟಿಕ್ ಇಕ್ವೇಶನ್ ಏನು 2x² + x - 4 = 0. ಫಸ್ಟ್ ಸ್ಟೆಪ್ ಅಲ್ಲಿ ನೀವು ಯಾವಾಗ್ಲೂ ಏನ್ ಮಾಡಬೇಕು, ಕೊಟ್ಟಿರುವಂತಹ ಇಕ್ವೇಶನ್ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮ್ ಅಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಬೇಕು. ಸೊ ನೋಡಿ, ಜನರಲ್ ಫಾರ್ಮ್ ಹೇಗೆ ತಗೊಳ್ತೀವಿ ನಾವು, ax² + bx + c = 0 ಅಂತ ತಗೊಳ್ತೀವಿ. ಯಾವ ರೀತಿ ಚೆಕ್ ಮಾಡ್ತೀರಿ, ಫಸ್ಟ್ ಟರ್ಮ್ ಏನಾಗಿರ್ಬೇಕಪ್ಪ, x² ಟರ್ಮ್ ಇರಬೇಕು. ಸೊ x² ಟರ್ಮ್ ಇದೆ ಅಲ್ವಾ, ಸೊ ಸೆಕೆಂಡ್ ಟರ್ಮ್ x ಟರ್ಮ್ ಆಗಿರ್ಬೇಕು, ಥರ್ಡ್ ಟರ್ಮ್ ಏನಾಗಿರ್ಬೇಕು, ಕಾನ್ಸ್ಟೆಂಟ್ ಟರ್ಮ್ ಅಂತ, ಅಂದ್ರೆ ಅದ್ರ ಜೊತೆಗೆ ಯಾವುದೇ ರೀತಿಯ ವೇರಿಯಬಲ್ಸ್ ಗಳು ಇರಬಾರ್ದು. ಸೊ ಅದೇ ರೀತಿಯಲ್ಲಿ ಇದೆ. ಸೊ ಇಷ್ಟು ಚೆಕ್ ಮಾಡಾದ್ಮೇಲೆ ನೆಕ್ಸ್ಟ್ ನೀವು ಫಾರ್ಮುಲಾನ ಬರ್ಕೊಂಡು ಮಾಡ್ಕೊಳ್ತಾ ಹೋದ್ರೆ ಆಯ್ತು. ಸೊ ಫಾರ್ಮುಲಾ ಏನಾಗುತ್ತೆ, ಸೊ x = -b ± b² - 4ac ಅಪಾನ್ 2a. ಸೊ ಈಗ ನಮಗೆ ಫಾರ್ಮುಲಾದಲ್ಲಿ ಏನೇನ್ ಬೇಕು, a b ಮತ್ತೆ c ಬೇಕು. ಸೊ ಎ ಅಂತ ಅಂದ್ರೆ ಏನು, x² ನ ಕೋಯಿಫಿಷಿಯಂಟ್ ಅನ್ನ ಎ ಅಂತ ತಗೊಳ್ತೀವಿ ನಾವು. ಇಲ್ಲಿ x² ನ ಕೋಯಿಫಿಷಿಯಂಟ್ ಏನಿದೆ ಇಲ್ಲಿ 2 ಅಂತ ಕೊಟ್ಟಿದ್ದಾರೆ. ಸೊ ಬಿ ಅಂತ ಅಂದ್ರೆ x ನ ಕೋಯಿಫಿಷಿಯಂಟ್ ಅನ್ನ ಬಿ ಅಂತ ತಗೊಳ್ತೀವಿ. ಇಲ್ಲಿ x ನ ಕೋಯಿಫಿಷಿಯಂಟ್ ಏನಿದೆ, ಸೊ ನೋಡಿ ಇಲ್ಲಿ ಏನೂ ಇಲ್ಲ ಅಂತ ಅಂದ್ರೆ ಏನಿದೆ ಅಂತ ಅರ್ಥ, ಅಲ್ಲಿ 1 ಇದೆ ಅಂತ ಅರ್ಥ. ಸೊ x ನ ಕೋಯಿಫಿಷಿಯಂಟ್ ಏನಾಗುತ್ತೆ, 1 ಆಗುತ್ತೆ. ಸೊ ಸಿ ಅಂತ ಅಂದ್ರೆ ಏನು, ಕಾನ್ಸ್ಟೆಂಟ್ ಟರ್ಮ್. ಸೊ ಕಾನ್ಸ್ಟೆಂಟ್ ಟರ್ಮ್ ಏನಿದೆ ಇಲ್ಲಿ -4 ಅಂತ ಕೊಟ್ಟಿದ್ದಾರೆ. ಸೊ ಈಗ ಎಲ್ಲವನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾ ಹೋಗೋಣ ನಾವು. x = b ಅಂತ ಅಂದ್ರೆ ಏನ್ ಕೊಟ್ಟಿದ್ದಾರೆ, 1 ಅಂತ ಕೊಟ್ಟಿದ್ದಾರೆ. ಸೊ ± b² ಅಂತ ಅಂದ್ರೆ 1² -4 ಇಂಟು a ಅಂತ ಅಂದ್ರೆ 2 ಇಂಟು c ಅಂತ ಅಂದ್ರೆ -4 ಡಿವೈಡೆಡ್ ಬೈ 2 ಇಂಟು a ಅಂತ ಅಂದ್ರೆ 2 ಇಸ್ ಈಕ್ವಲ್ ಟು ಪ್ಲಸ್ ಇಂಟು, ನೋಡಿ ಇಲ್ಲಿ ಏನು ಸಿಂಬಲ್ ಇಲ್ಲ ಅಂತ ಅಂದ್ರೆ ಪ್ಲಸ್ ಇದೆ ಅಂತ ಅರ್ಥ, ಪ್ಲಸ್ ಇಂಟು ಮೈನಸ್ -1 ಪ್ಲಸ್ ಆರ್ ಮೈನಸ್ √1², 1 1s 1 ಮೈನಸ್ ಇಂಟು ಮೈನಸ್ ಪ್ಲಸ್ 4 2s 8 8 4s 32. ಸೊ ಡಿವೈಡೆಡ್ ಬೈ 2 2s 4 -1 ಪ್ಲಸ್ ಆರ್ ಮೈನಸ್ √32 ಪ್ಲಸ್ 1 ಅಂತ ಅಂದ್ರೆ 33 ಬೈ 4. √33 ನ ನೀವು ಫರ್ದರ್ ಸಿಂಪ್ಲಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ಹಾಗಾಗಿ ಇಲ್ಲಿಗೆ ಬಿಟ್ರೆ ಆಯ್ತು ಆನ್ಸರ್ ಅನ್ನ, ಆಯ್ತಾ. ಸೊ ಹಾಗಾಗಿ ನಮಗೆ ಸಿಕ್ಕಿರುವಂತಹ ರೂಟ್ಸ್ ಗಳು ಯಾವುದು, ಸೊ ಇಲ್ಲಿ ಪ್ಲಸ್ ಆರ್ ಮೈನಸ್ ಇದೆ, ಹಾಗಾಗಿ ಇದನ್ನ ಸ್ಪ್ಲಿಟ್ ಮಾಡಿ ಬರ್ದಿಟ್ರೆ ಆಯ್ತು. x = -1 ಪ್ಲಸ್ √33 ಡಿವೈಡೆಡ್ ಬೈ 4 ಆರ್ x = -1 ಮೈನಸ್ √33 ಡಿವೈಡೆಡ್ ಬೈ 4. ಸೊ ಇದನ್ನ ಸ್ಪ್ಲಿಟ್ ಮಾಡಿ ಬರ್ದಿದ್ದೀನಿ ಅಷ್ಟೇ. ಇಲ್ಲಿಗೆ ಆನ್ಸರ್ ಇಟ್ಟು ನಿಮ್ ಸರಿನೇ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡಿ, ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ 2x² - 7x + 3 = 0 ಬೈ ಅಪ್ಲೈಯಿಂಗ್ ದ ಕ್ವಾಡ್ರಾಟಿಕ್ ಫಾರ್ಮುಲಾ ಅಂತ ಕೇಳಿದ್ದಾರೆ. ಮೇಲೆ ಹೇಗೆ ಮಾಡಿದ್ರಿ ಅಲ್ವಾ, ಅದೇ ರೀತಿಯಲ್ಲಿ ಮಾಡ್ಕೊಳ್ತಾ ಹೋದ್ರೆ ಆಯ್ತು. ಸೊ ಕೊಟ್ಟಿರುವಂತಹ ಇಕ್ವೇಶನ್ ಏನು ನಮಗೆ, 2x² - cx. ಸೊ ಕೊಟ್ಟಿರುವಂತಹ ಕ್ವಾಡ್ರಾಟಿಕ್ ಇಕ್ವೇಶನ್ ಏನು, 2x² - 7x + 3 = 0. ಫಸ್ಟ್ ನಾವೇನ್ ಮಾಡ್ಬೇಕು, ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಬೇಕು. ಸೊ ನೋಡಿ, ಫಸ್ಟ್ x² ಟರ್ಮ್ ಇದೆ, ಸೆಕೆಂಡ್ x ಟರ್ಮ್ ಇದೆ, ಥರ್ಡ್ ಒನ್ ನಮಗೆ ಕಾನ್ಸ್ಟೆಂಟ್ ಟರ್ಮ್ ಇದೆ. ಫಾರ್ಮುಲಾ ಏನ್ ಗೊತ್ತಿದೆ ನಮಗೆ, x = -b ಪ್ಲಸ್ ಆರ್ ಮೈನಸ್ √b² - 4ac ಅಪಾನ್ 2a. ಫಾರ್ಮುಲಾದಲ್ಲಿ ನಮಗೆ a b ಮತ್ತೆ c ಬೇಕು ಅಲ್ವಾ. ಸೊ a ಅಂತ ಅಂದ್ರೆ ಏನಪ್ಪಾ, x² ನ ಕೋಯಿಫಿಷಿಯಂಟ್. x² ನ ಕೋಯಿಫಿಷಿಯಂಟ್ ಏನಿದೆ ಇಲ್ಲಿ 2 ಇದೆ. ಸೊ b ಅಂತ ಅಂದ್ರೆ x ನ ಕೋಯಿಫಿಷಿಯಂಟ್. x ನ ಕೋಯಿಫಿಷಿಯಂಟ್ ಏನಿದೆ ಇಲ್ಲಿ -7 ಇದೆ. ಸೊ c ಅಂತ ಅಂದ್ರೆ ಕಾನ್ಸ್ಟೆಂಟ್ ಟರ್ಮ್. ಸೊ ಕಾನ್ಸ್ಟೆಂಟ್ ಟರ್ಮ್ ಏನಿದೆ 3 ಇದೆ. ಸೊ ಇವಾಗ ಎಲ್ಲವನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ನಾವು. ಆಲ್ರೆಡಿ ಇದೆ. b ಅಂತ ಅಂದ್ರೆ ಏನಿದೆ ಇಲ್ಲಿ -7 ಇದೆ. ಸೊ -7. ಸೊ ಪ್ಲಸ್ ಆರ್ ಮೈನಸ್ √b² -7 whole square -4 ಇಂಟು a ಅಂತ ಅಂದ್ರೆ 2, ಸೊ c ಅಂತ ಅಂದ್ರೆ 3 ಬೈ 2 ಇಂಟು a ಅಂತ ಅಂದ್ರೆ ಏನಪ್ಪಾ 2, ಮೈನಸ್ ಇಂಟು ಮೈನಸ್ ಪ್ಲಸ್ 7 ಪ್ಲಸ್ ಆರ್ ಮೈನಸ್ -7 whole square. -7 whole square ಅಂತ ಅಂದ್ರೆ -7 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀರಿ. ಮೈನಸ್ ಇಂಟು ಮೈನಸ್ ಪ್ಲಸ್ 7 7s 49 ಮೈನಸ್ 4 2s 8 8 3s 24 upon 2 2s 4. So plus 7 plus or minus √5
49 ಮೈನಸ್ 24 ಮಾಡಿದ್ರೆ ಎಷ್ಟು ಬರುತ್ತೆ 25 ಬರುತ್ತೆ ಡಿವೈಡೆಡ್ ಬೈ 4. 7 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 25 ಅಂತ ಅಂದ್ರೆ 5 ಡಿವೈಡೆಡ್ ಬೈ 4. ಸೊ ಹಾಗಾಗಿ ರೂಟ್ಸ್ ಗಳು ಏನಾಗ್ತವೆ ನಮಗೆ ಒಂದು x ಇಸ್ ಈಕ್ವಲ್ ಟು 7 ಪ್ಲಸ್ 5 ಬೈ 4 ಆರ್ x ಇಸ್ ಈಕ್ವಲ್ ಟು 7 ಮೈನಸ್ 5 ಬೈ 4. ಸೊ 7 ಪ್ಲಸ್ 5 ಮಾಡಿದ್ರೆ ನಮಗೆ 12 ಬರುತ್ತೆ ಡಿವೈಡೆಡ್ ಬೈ 4. 4 1s 4 3s 12 ಆರ್ x is equal to 7 minus 5. 7 ಇಂದ 5 ಹೋದ್ರೆ 2 by 4. ಸೊ 2 1s 2 2s. ಹಾಗಾಗಿ ರೂಟ್ಸ್ ಗಳು ನಮಗೆ ಯಾವ್ದಾಗ್ತವೆ x is equal to 3 or x is equal to 1/2. ಇಂಪಾರ್ಟೆಂಟ್ ಕ್ವೆಶನ್ ಕೇಳಬಹುದು, ಹೆಚ್ಚಿನ ಪಕ್ಷ ಕೇಳ್ತಾರೆ, ನೀಟಾಗಿ ನೋಡ್ಕೊಂಡು ಹೋಗಿ. ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ನಿಮಗೆ 2 ಮಾರ್ಕ್ಸ್ ಇಂದು 2 ಕ್ವೆಶನ್ಸ್ ಗಳು ಬರ್ತವೆ. ಒಟ್ಟು ಟೋಟಲ್ ನಿಮಗೆ ಎಷ್ಟು 4 ಮಾರ್ಕ್ಸ್ ಅನ್ನ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ಫೈಂಡ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಇಕ್ವೇಶನ್ 3x² minus 5x plus 2 is equal to 0 and hence write the nature of the roots ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನ್ ಮಾಡಬೇಕು, ನೀವು ಕೊಟ್ಟಿರುವಂತಹ ಕ್ವಾಡ್ರಾಟಿಕ್ ಇಕ್ವೇಶನ್ ಗೆ ಡಿಸ್ಕ್ರಿಮಿನೆಂಟ್ ಅನ್ನ ಫೈಂಡ್ ಔಟ್ ಮಾಡಿ ನೇಚರ್ ಅನ್ನ ಬರಿಬೇಕು. ಸೊ ಡಿಸ್ಕ್ರಿಮಿನೆಂಟ್ ಇಂದ ನಾವು ಏನ್ ಫೈಂಡ್ ಔಟ್ ಮಾಡಬಹುದು, ನೇಚರ್ ಆಫ್ ದ ರೂಟ್ಸ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಡಿಸ್ಕ್ರಿಮಿನೆಂಟ್ ಅಂತ ಅಂದ್ರೆ ಏನು, ಕ್ವಾಡ್ರಾಟಿಕ್ ಇಕ್ವೇಶನ್ ಇನ ಫಾರ್ಮುಲಾ ಏನು, x is equal to minus b plus or minus square root of b square minus 4ac by 2a. ಸೊ ಇಲ್ಲಿ b square minus 4ac ಇದೆಯಲ್ವಾ, ಇದನ್ನೇ ನಾವು ಡಿಸ್ಕ್ರಿಮಿನೆಂಟ್ ಅಂತ ತಗೊಳ್ತೀವಿ. ಸೊ ಅದನ್ನ ಕ್ಯಾಪಿಟಲ್ ಲೆಟರ್ ಡಿ ಇಂದ ಡಿನೋಟ್ ಮಾಡ್ತೀವಿ. ಡಿಸ್ಕ್ರಿಮಿನೆಂಟ್ ಅಂತ ಅಂದ್ರೆ ಏನು, b square minus 4ac. ಸೊ ಈ ಡಿಸ್ಕ್ರಿಮಿನೆಂಟ್ ಮೇಲೆ ನಮಗೆ ನೇಚರ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಗಳು ಡಿಪೆಂಡ್ ಆಗಿರ್ತವೆ. ಸೊ ಇದರಲ್ಲಿ 3 ಕಂಡೀಷನ್ಸ್ ಗಳಿದಾವೆ. ಒಂದು ಫಸ್ಟ್ ಒನ್, ಡಿಸ್ಕ್ರಿಮಿನೆಂಟ್ ಅನ್ನೋದು ಗ್ರೇಟರ್ ದಾನ್ 0 ಇದ್ದಾಗ. ಸೊ ಎಲ್ಲ ವ್ಯಾಲ್ಯೂಸ್ ಗಳನ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಲಾಸ್ಟಿಗೆ ಒಂದು ಆನ್ಸರ್ ಬರುತ್ತಲ್ವಾ, ಅದು ಗ್ರೇಟರ್ ದಾನ್ 0 ಬರ್ತಿದೆ ಅಂತ ಅಂದ್ರೆ ರೂಟ್ಸ್ ಗಳು ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಆಗಿರ್ತವೆ. ಓಕೆನಾ. ಸೊ ಸೆಕೆಂಡ್ ಕಂಡೀಷನ್, ಡಿ ಇಸ್ ಈಕ್ವಲ್ ಟು 0. ಡಿಸ್ಕ್ರಿಮಿನೆಂಟ್ ಅನ್ನೋದು ನನಗೆ ಈಕ್ವಲ್ ಟು 0ಗೆ ಈಕ್ವಲ್ ಆಗ್ತಾ ಇದೆ. ಅವಾಗ ಯಾವ ರೀತಿಯಲ್ಲಿ ರೂಟ್ಸ್ ಗಳು ಎಕ್ಸಿಸ್ಟ್ ಆಗ್ತವೆ, ನಮಗೆ 2 equal real roots. 2 equal ರಿಯಲ್ ರೂಟ್ಸ್. ಸೊ ಡಿಸ್ಕ್ರಿಮಿನೆಂಟ್ 0 ಆಯ್ತು ಅಂತ ಅಂದ್ರೆ ನಮಗೆ ಫಾರ್ಮುಲಾದಲ್ಲಿ ಏನು ಉಳಿಯುತ್ತೆ, x is equal to minus b by 2a ಉಳಿಯುತ್ತೆ ಅಲ್ವಾ. ಸೊ ನಮಗೆ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಅಂದ್ರೆ ಡಿಗ್ರಿ ಏನಾಗಿರ್ಬೇಕಪ್ಪ, 2 ಆಗಿರ್ಬೇಕು. ಡಿಗ್ರಿ 2 ಬರ್ತಿದೆ ಅಂತ ಅಂದ್ರೆ ಇಲ್ಲಿ 2 ಸೊಲ್ಯೂಷನ್ಸ್ ಇರಬೇಕು. ಹಾಗಾಗಿ ನೀವೇನ್ ಮಾಡ್ತೀರಿ, ಇದನ್ನೇ ರಿಪೀಟ್ ಆಗಿ ಬರೀತೀರಿ. ಹಾಗಾಗಿ 2 ಈಕ್ವಲ್ ರಿಯಲ್ ರೂಟ್ಸ್ ಗಳು ಬರ್ತವೆ ಡಿಸ್ಕ್ರಿಮಿನೆಂಟ್ 0 ಆದಾಗ. ಓಕೆನಾ. ಸೊ ಥರ್ಡ್ ಕಂಡೀಷನ್, ಡಿ ಈಸ್ ಲೆಸ್ ದಾನ್ 0. ಡಿ ಅನ್ನೋದು 0ಗಿಂತ ಕಡಿಮೆ ಬರ್ತಾ ಇದೆ, ನೆಗೆಟಿವ್ ಅಲ್ಲಿ ನಿಮಗೆ ಆನ್ಸರ್ ಬರ್ತಾ ಇದೆ ಅಂತ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ರಿಯಲ್ ರೂಟ್ಸ್ ಗಳು ಎಕ್ಸಿಸ್ಟ್ ಆಗೋದಿಲ್ಲ ಅಂತ ಬರೆದ್ರೆ ಆಯ್ತು. ನೋ ರಿಯಲ್ ರೂಟ್ಸ್ ಎಕ್ಸಿಸ್ಟ್. ಸೊ ಈ 3 ಕಂಡೀಷನ್ ಅನ್ನ ನೀಟಾಗಿ ನೆನ್ಪಿಟ್ಕೊಂಡ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ ಎಕ್ಸಾಮ್ ಅಲ್ಲಿ. ಓಕೆನಾ. ಸೊ ಈಗ ಪ್ರಾಬ್ಲಮ್ಸ್ ಅನ್ನ ನೋಡ್ಕೊಳ್ತಾ ಹೋಗೋಣ ನಾವು. ನಮಗೆ ಕೊಟ್ಟಿರುವಂತಹ ಕ್ವಾಡ್ರಾಟಿಕ್ ಇಕ್ವೇಶನ್ ಏನು, 3x² minus 5x plus 2 is equal to 0 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನ್ ಚೆಕ್ ಮಾಡ್ತೀರಿ ನೀವು, ಕ್ವಾಡ್ರಾಟಿಕ್ ಇಕ್ವೇಶನ್ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿ, ಫಸ್ಟ್ x² ಟರ್ಮ್ ಕೊಟ್ಟಿದ್ದಾರೆ, ಸೆಕೆಂಡ್ x ಟರ್ಮ್ ಇದೆ, ಥರ್ಡ್ ಒನ್ ಕಾನ್ಸ್ಟೆಂಟ್ ಟರ್ಮ್ ಇದೆ. ಸೊ ಈಗ ನಾವೇನ್ ಚೆಕ್ ಮಾಡ್ಬೇಕಿಲ್ಲಿ, ಡಿಸ್ಕ್ರಿಮಿನೆಂಟ್ ಅನ್ನ ಚೆಕ್ ಮಾಡಬೇಕು. ಸೊ ಡಿಸ್ಕ್ರಿಮಿನೆಂಟ್ ಅನ್ನ ಹೇಗೆ ತಗೊಳ್ತೀವಪ್ಪ, ಡಿ ಇಸ್ ಈಕ್ವಲ್ ಟು b² minus 4ac. ಸೊ ನಮಗೆ a ಬೇಕು, b ಬೇಕು ಮತ್ತೆ c ಬೇಕು. a ಅಂತ ಅಂದ್ರೆ ಏನು, x² ನ ಕೋಯಿಫಿಷಿಯಂಟ್. ಇಲ್ಲಿ x² ನ ಕೋಯಿಫಿಷಿಯಂಟ್ ಏನಿದೆ, 3 ಇದೆ. ಸೊ b ಅಂತ ಅಂದ್ರೆ x ನ ಕೋಯಿಫಿಷಿಯಂಟ್. x ನ ಕೋಯಿಫಿಷಿಯಂಟ್ ಏನಿದೆಪ್ಪ ಇಲ್ಲಿ, -5 ಇದೆ. ಸಿ ಅಂತ ಅಂದ್ರೆ ಏನು, ಕಾನ್ಸ್ಟೆಂಟ್ ಟರ್ಮ್ 2 ಇದೆ ಅಲ್ವಾ. ಸೊ ಈಗ ಎಲ್ಲವನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ b² ಅಂತ ಅಂದ್ರೆ ಏನು, -5 ಹೋಲ್ ಸ್ಕ್ವೇರ್ -4 ಇಂಟು a ಅಂತ ಅಂದ್ರೆ 3 ಇಂಟು ಸಿ ಅಂತ ಅಂದ್ರೆ 2. ಸೊ -5 ಹೋಲ್ ಸ್ಕ್ವೇರ್ ಅಂತ ಅಂದ್ರೆ -5 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀರಿ. ಮೈನಸ್ ಇಂಟು ಮೈನಸ್ ಪ್ಲಸ್, 5 5s 25. ಸೊ -4 3s 12, 12 2s 24. ಸೊ 25 minus 24 ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ, 1 ಬರ್ತಾ ಇದೆ. ಸೊ ಡಿ ಇಸ್ ಈಕ್ವಲ್ ಟು ಏನಾಗ್ತಾ ಇದೆ, 1 ಅಂತ ಸಿಗ್ತಾ ಇದೆ. 1 ಅನ್ನೋದು 0ಗಿಂತ ದೊಡ್ಡದು, ಹಾಗಾಗಿ ಡಿ ಅನ್ನೋದು ಏನಾಯ್ತು, ಗ್ರೇಟರ್ ದಾನ್ 0 ಆಯ್ತು. ಡಿ ಅನ್ನೋದು ಗ್ರೇಟರ್ ದಾನ್ 0 ಆದಾಗ ಅದರ ನೇಚರ್ ಆಫ್ ರೂಟ್ಸ್ ಗಳು ಹೇಗೆ ಬರ್ತವೆ ನಮಗೆ, ರಿಯಲ್ ಅಂಡ್ ಡಿಸ್ಟಿಂಕ್ಟ್ ರೂಟ್ಸ್.
ಇಷ್ಟು ಬರೆದ್ರೆ 2 ಮಾರ್ಕ್ಸ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ 2x ಸ್ಕ್ವೇರ್ ಮೈನಸ್ 4x ಪ್ಲಸ್ 2 ಇಸ್ ಈಕ್ವಲ್ ಟು 0 ಅಂಡ್ ಹೆನ್ಸ್ ಫೈಂಡ್ ದ ನೇಚರ್ ಆಫ್ ಇಟ್ಸ್ ರೂಟ್ಸ್ ಅಂತ ಕೇಳಿದ್ದಾರೆ. ಜನರಲ್ ಫಾರ್ಮ್ ಅಲ್ಲಿ ಇದೆಯೋ ಅಂತ ಚೆಕ್ ಮಾಡ್ಕೊಳ್ಳೋಣ ನಾವು. ಸೊ ಫಸ್ಟ್ ಎಕ್ಸ್ ಸ್ಕ್ವೇರ್ ಟರ್ಮ್ ಇದೆ, ಸೆಕೆಂಡ್ ಎಕ್ಸ್ ಟರ್ಮ್ ಇದೆ, ಥರ್ಡ್ ಟರ್ಮ್ ಕಾನ್ಸ್ಟೆಂಟ್ ಟರ್ಮ್ ಇದೆ. ಸೊ ಎಕ್ಸಾಮ್ ಅಲ್ಲಿ ಕನ್ಫ್ಯೂಷನ್ ಆಗ್ಲಿ ಅಂತ ಹೇಳಿ ನಿಮಗೆ ಫಸ್ಟ್ ಗೆ ಎಕ್ಸ್ ಟರ್ಮ್ ಅನ್ನ ಕೊಡಬಹುದು, ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಟರ್ಮ್ ಅನ್ನ ಕೊಡಬಹುದು, ಈ ರೀತಿಯಲ್ಲಿ ಕೊಡಬಹುದು ಆಯ್ತಾ. ಹಾಗಾಗಿ ಫಸ್ಟ್ ಜನರಲ್ ಫಾರ್ಮ್ ಅಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಬೇಕು. ಇಲ್ಲ ಅಂತ ಅಂದ್ರೆ ಅದನ್ನ ರಿಅರೇಂಜ್ ಮಾಡಿ ಬರ್ಕೊಂಡ್ರೆ ಆಯ್ತು. ಓಕೆನಾ. ಸೊ ನೋಡಿ, ಇವಾಗ ಡಿಸ್ಕ್ರಿಮಿನೆಂಟ್ ಅನ್ನ ಚೆಕ್ ಮಾಡಬೇಕು ನಾವು. ಡಿಸ್ಕ್ರಿಮಿನೆಂಟ್ ಅಂತ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac. ಸೊ ನಮಗೆ ಎ ಬೇಕು, ಬಿ ಮತ್ತೆ ಸಿ ಬೇಕು. ಎ ಅಂತ ಅಂದ್ರೆ ಏನಪ್ಪಾ, ಎಕ್ಸ್ ಸ್ಕ್ವೇರಿನ ಕೋಎಫಿಷಿಯಂಟ್ ಏನಿದೆ ಅಲ್ಲಿ 2 ಇದೆ. ಬಿ ಅಂತ ಅಂದ್ರೆ ಎಕ್ಸಿನ ಕೋಎಫಿಷಿಯಂಟ್ ಸೊ -4 ಇದೆ. ಸಿ ಅಂತ ಅಂದ್ರೆ ಕಾನ್ಸ್ಟೆಂಟ್ ಟರ್ಮ್ 2. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಇವಾಗ ಬಿ ಸ್ಕ್ವೇರ್ ಅಂತ ಅಂದ್ರೆ -4 ಹೋಲ್ ಸ್ಕ್ವೇರ್, -4 ಇಂಟು ಎ ಅಂತ ಅಂದ್ರೆ 2, ಸಿ ಅಂತ ಅಂದ್ರೆ 2. ಸೊ -4 ಹೋಲ್ ಸ್ಕ್ವೇರ್ ಅಂತ ಅಂದ್ರೆ -4 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀರಿ. ಮೈನಸ್ ಇಂಟು minus plus 4 4s are 16 minus 4 2s are 8 8 2s are 16. So 16 minus 16 ಏನ್ ಬರ್ತಾ ಇದೆ, 0 ಬರ್ತಾ ಇದೆ. ಸೊ ಡಿ ಅನ್ನೋದು ಏನಾಗ್ತಾ ಇದೆ, ಈಕ್ವಲ್ ಟು 0 ಆಗ್ತಾ ಇದೆ. ಹಾಗಾಗಿ ರೂಟ್ಸ್ ಗಳು ಹೇಗೆ ಎಕ್ಸಿಸ್ಟ್ ಆಗ್ತವೆ ನಮಗೆ, 2 ಈಕ್ವಲ್ ರಿಯಲ್ ರೂಟ್ಸ್. ನೇಚರ್ ಆಫ್ ರೂಟ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಕೊಟ್ಟಿರುವಂತಹ ಕ್ವಾಡ್ರಾಟಿಕ್ ಇಕ್ವೇಶನ್ 2x ಸ್ಕ್ವೇರ್ ಪ್ಲಸ್ x ಪ್ಲಸ್ 4 ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಸೊ ನಾವು ಫಸ್ಟ್ ಏನ್ ಮಾಡಬೇಕು, ಜನರಲ್ ಫಾರ್ಮ್ ಅಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಸೊ ಫಸ್ಟ್ ಎಕ್ಸ್ ಸ್ಕ್ವೇರ್ ಟರ್ಮ್, ಸೆಕೆಂಡ್ ಎಕ್ಸ್ ಟರ್ಮ್ ಇದೆ, ಥರ್ಡ್ ಒನ್ ಸಿ ಟರ್ಮ್ ಕಾನ್ಸ್ಟೆಂಟ್ ಟರ್ಮ್ ಇದೆ. ಸೊ ಇದನ್ನೇ ಈ ರೀತಿ ಕೊಡ್ಬೋದು ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 4. ಅವಾಗ ಏನ್ ಮಾಡಬೇಕು, ನೀವು ರಿಅರೇಂಜ್ ಮಾಡಬೇಕು. 2x ಸ್ಕ್ವೇರ್, ಫಸ್ಟ್ ಎಕ್ಸ್ ಸ್ಕ್ವೇರ್ ಟರ್ಮ್ ಅನ್ನ ಬರೀರಿ, ಸೆಕೆಂಡ್ ಎಕ್ಸ್ ಟರ್ಮ್ ಅನ್ನ, ಥರ್ಡ್ ಏನಾಗಿರ್ಬೇಕು ನಿಮಗೆ, ಕಾನ್ಸ್ಟೆಂಟ್ ಟರ್ಮ್ ಇರಬೇಕು. ಓಕೆನಾ. ಸೊ ಇಷ್ಟು ಮಾಡಾದ್ಮೇಲೆ ನೆಕ್ಸ್ಟ್ ಮಾಡ್ಕೊಳ್ತಾ ಹೋದ್ರೆ ಆಯ್ತು. ಸೊ ಇವಾಗ ಡಿಸ್ಕ್ರಿಮಿನೆಂಟ್ ಅನ್ನ ಚೆಕ್ ಮಾಡ್ಬೇಕಲ್ವಾ. ಡಿಸ್ಕ್ರಿಮಿನೆಂಟ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಆಗುತ್ತೆ. ಸೊ ಎ, ಬಿ ಮತ್ತೆ ನಮಗೆ ಸಿ ಬೇಕು. ಸೊ ಎ ಅಂತ ಅಂದ್ರೆ ಎಕ್ಸ್ ಸ್ಕ್ವೇರಿನ ಕೋಎಫಿಷಿಯಂಟ್ 2 ಇದೆ, ಬಿ ಅಂತ ಅಂದ್ರೆ ಎಕ್ಸಿನ ಕೋಎಫಿಷಿಯಂಟ್ ಏನು ಇಲ್ಲ ಅಂತ ಅಂದ್ರೆ ಏನಿದೆ ಅಂತ ಅರ್ಥ, ಅಲ್ಲಿ 1 ಇದೆ ಅಂತ ಅರ್ಥ. ಓಕೆನಾ. ಸೊ ಸಿ ಅಂತ ಅಂದ್ರೆ ಏನು, ಕಾನ್ಸ್ಟೆಂಟ್ ಟರ್ಮ್ ಏನಿದೆ ಅಪ್ಪ ಅಲ್ಲಿ 4 ಇದೆ. ಇವಾಗ ಎಲ್ಲವನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಬಿ ಸ್ಕ್ವೇರ್ ಅಂತ ಅಂದ್ರೆ 1 ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂತ ಅಂದ್ರೆ 2 ಇಂಟು ಸಿ ಅಂತ ಅಂದ್ರೆ 4. ಸೊ 1 ಸ್ಕ್ವೇರ್ ಅಂತ ಅಂದ್ರೆ 1 ಮೈನಸ್ 4 2s are 8 8 4s are 32. ಸೊ 1 ಮೈನಸ್ 32 ಅಂತ ಅಂದ್ರೆ -31 ಬರ್ತಾ ಇದೆ. ಸೊ ಡಿ ಅನ್ನೋದು ಏನಾಗ್ತಾ ಇದೆ ನಮಗೆ ಇಲ್ಲಿ, ನೆಗೆಟಿವ್ ವ್ಯಾಲ್ಯೂ ಬರ್ತಾ ಇದೆ ಅಲ್ವಾ. ಹಾಗಾಗಿ ಡಿ ಅನ್ನೋದು ಏನಾಗ್ತಾ ಇದೆ, ಲೆಸ್ ದ್ಯಾನ್ 0 ಆಗಿದೆ. ಸೊ ಲೆಸ್ ದ್ಯಾನ್ 0 ಇತ್ತು ಅಂತ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ರೂಟ್ಸ್ ಗಳು ಎಕ್ಸಿಸ್ಟ್ ಆಗೋದಿಲ್ಲ. ನೋ ರಿಯಲ್ ರೂಟ್ಸ್ ಎಕ್ಸಿಸ್ಟ್. ಸೊ 2 ಮಾರ್ಕ್ಸ್ ಗೆ ಈ ರೀತಿ ಕ್ವೆಶನ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಫೈಂಡ್ ಫಾರ್ ವಾಟ್ ವ್ಯಾಲ್ಯೂ ಆಫ್ ಕೆ ದ ಇಕ್ವೇಶನ್ ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 1 ಇಸ್ ಈಕ್ವಲ್ ಟು 0 ಹ್ಯಾಸ್ ಈಕ್ವಲ್ ರೂಟ್ಸ್ ಅಂತ ಕೇಳಿದ್ದಾರೆ. ಈ ಕ್ವೆಶನ್ ಅಲ್ಲಿ ನಿಮಗೆ ಏನ್ ಕೇಳ್ತಾ ಇರೋದು, ಯಾವ ವ್ಯಾಲ್ಯೂ ಆಫ್ ಕೆ ಗೆ ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಗೆ ಈಕ್ವಲ್ ರೂಟ್ಸ್ ಗಳು ಎಕ್ಸಿಸ್ಟ್ ಆಗತ್ತೆ ಅಂತ ಕೇಳ್ತಾ ಇದ್ದಾರೆ. ಕ್ವಾಡ್ರಾಟಿಕ್ ಇಕ್ವೇಶನ್ ಏನ್ ಕೊಟ್ಟಿದ್ದಾರೆ ನಮಗೆ, ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 1 ಇಸ್ ಈಕ್ವಲ್ ಟು 0. ಸೊ ಫಸ್ಟ್ ಏನ್ ಮಾಡ್ತೀರಿ, ಜನರಲ್ ಫಾರ್ಮ್ ಅಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ತೀರಿ. ಸೊ ಫಸ್ಟ್ ಎಕ್ಸ್ ಸ್ಕ್ವೇರಿನ ಟರ್ಮ್ ಇದೆ, ಸೊ ಎಕ್ಸ್ ಟರ್ಮ್ ಇದೆ, ಥರ್ಡ್ ಒನ್ ಕಾನ್ಸ್ಟೆಂಟ್ ಟರ್ಮ್ ಇದೆ. ಸೊ ನಮಗೆ ಏನ್ ಕೊಟ್ಟಿದ್ದಾರೆ ಕ್ವೆಶನ್ ಅಲ್ಲಿ, ಈಕ್ವಲ್ ರೂಟ್ಸ್ ಗಳು ಅಂತ ಕೊಟ್ಟಿದ್ದಾರೆ. ಯಾವಾಗ ಈಕ್ವಲ್ ರೂಟ್ಸ್ ಗಳು ಎಕ್ಸಿಸ್ಟ್ ಆಗ್ತವೆ ನಮಗೆ, ಡಿಸ್ಕ್ರಿಮಿನೆಂಟ್ ಅನ್ನೋದು 0ಗೆ ಈಕ್ವಲ್ ಆದಾಗ ಅಲ್ವಾ. ಸೊ ಡಿ ಇಸ್ ಈಕ್ವಲ್ ಟು 0 ಆದಾಗ ನಮಗೆ ಈಕ್ವಲ್ ರೂಟ್ಸ್ ಗಳು ಬರ್ತವೆ. ಸೊ ಡಿಸ್ಕ್ರಿಮಿನೆಂಟ್ ಅಂತ ಅಂದ್ರೆ ಏನಪ್ಪಾ, ಬಿ ಸ್ಕ್ವೇರ್ ಮೈನಸ್ 4ac. ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು 0 ಅಂತ ತಗೊಳ್ತೀವಿ. ಯಾತಕ್ಕಾಗಿ 0ಗೆ ಈಕ್ವಲ್ ಅಂತ ತಗೊಂಡೆ ಗೊತ್ತಾಯ್ತಲ್ವಾ. ಸೊ ಈಕ್ವಲ್ ರೂಟ್ಸ್ ಗಳು ಯಾವಾಗ ಬರ್ತವೆ ನಮಗೆ, ಡಿಸ್ಕ್ರಿಮಿನೆಂಟ್ 0ಗೆ ಈಕ್ವಲ್ ಆದಾಗ. ಹಾಗಾಗಿ ಓಕೆನಾ. ಸೊ ಇದ್ರಲ್ಲಿ ನಮಗೆ ಎ ಮತ್ತೆ ಬಿ ಮತ್ತೆ ಸಿ ಬೇಕು ಅಲ್ವಾ. ಸೊ ಎ ಅಂತ ಅಂದ್ರೆ ಎಕ್ಸ್ ಸ್ಕ್ವೇರಿನ ಕೋಎಫಿಷಿಯಂಟ್ ಕೆ ಇದೆ. ಸೊ ಬಿ ಅಂತ ಅಂದ್ರೆ ಎಕ್ಸಿನ ಕೋಎಫಿಷಿಯಂಟ್ 6 ಅಂತ ಕೊಟ್ಟಿದ್ದಾರೆ. ಕಾನ್ಸ್ಟೆಂಟ್ ಟರ್ಮ್ ಸಿ ಅಂತ ಅಂದ್ರೆ ಕಾನ್ಸ್ಟೆಂಟ್ ಟರ್ಮ್ 1 ಇದೆ. ಇವಾಗ ಎಲ್ಲವನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಬಿ ಸ್ಕ್ವೇರ್ ಅಂತ ಅಂದ್ರೆ ಏನಪ್ಪಾ, 6 ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂತ ಅಂದ್ರೆ ಕೆ ಇಂಟು ಸಿ ಅಂತ ಅಂದ್ರೆ 1 ಇಸ್ ಈಕ್ವಲ್ ಟು 0. ಸೊ 6 ಸ್ಕ್ವೇರ್ ಅಂತ ಅಂದ್ರೆ 6 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀರಿ. 6 6 36 ಮೈನಸ್ 4 ಇಂಟು ಕೆ 4k ಇಂಟು 1 4k ಇಸ್ ಈಕ್ವಲ್ ಟು 0. ಸೊ ಈಗ 36 ಅನ್ನ ಹಾಗೆ ಇಟ್ಕೊಳ್ಳೋಣ. -4k ಇದೆ, ಈಕ್ವಲ್ಸ್ ಇಂದ ಈ ಕಡೆ ಹೋದ್ರೆ ಏನಾಗುತ್ತೆ, +4k ಆಗುತ್ತೆ.
ಸೊ 36 ಇಸ್ ಈಕ್ವಲ್ ಟು, ನೋಡಿ ನಮಗೆ ಬೇಕಾಗಿರೋದೇನು, ಕೆ ವ್ಯಾಲ್ಯೂ ಬೇಕು. ಸೊ ಕೆ ನ ಹಾಗೆ ಇಟ್ಕೊಳ್ತೀನಿ ನಾನು. 4 ಏನಾಗಿದೆ ಕೆ ಜೊತೆಗೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಇದೆ, ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಗುತ್ತಪ್ಪ, ಡಿವೈಡ್ ಆಗುತ್ತೆ. ಸೊ 4 1s 4 9s 36. ಸೊ ಕೆ ಇಸ್ ಈಕ್ವಲ್ ಟು ಏನಾಯ್ತು, 9 ಆಯ್ತು. ಸೊ ಕೆ ಅನ್ನೋದು 9 ಗೆ ಈಕ್ವಲ್ ಆದಾಗ, ಅಂದ್ರೆ 9x² ಪ್ಲಸ್ 6x ಪ್ಲಸ್ 1 ಆದಾಗ ನಮಗೆ ಕ್ವಾಡ್ರಾಟಿಕ್ ಇಕ್ವೇಶನ್ ರೂಟ್ಸ್ ಗಳು ಹೇಗ್ ಬರ್ತಾ ಇದಾವೆ, ಈಕ್ವಲ್ ರೂಟ್ಸ್ ಗಳು ಬರ್ತಿದಾವೆ ಅಂತ ಅರ್ಥ. ಓಕೆನಾ, ಇಷ್ಟು ಮಾಡಿದ್ರೆ ಆಯ್ತು. ಸೊ ಇಷ್ಟನ್ನು ನೀವು ನೀಟಾಗಿ ನೋಡ್ಕೊಂಡು ಹೋದ್ರೆ 4 ಮಾರ್ಕ್ಸ್ ಅನ್ನ ಈಸಿಯಾಗಿ ಸ್ಕೋರ್ ಮಾಡ್ಕೊಬಹುದು. ಆಯ್ತಾ, ನಾಳೆ ಕ್ಲಾಸ್ ಅಲ್ಲಿ ನಾವು 4 ಮಾರ್ಕ್ಸ್ ಗೆ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಯಾವ ರೀತಿಯ ಕ್ವೆಶನ್ಸ್ ಗಳನ್ನ ಕೇಳಬಹುದು ಅನ್ನೋದನ್ನ ಮಾಡ್ಕೊಡ್ತೀನಿ. ಓಕೆನಾ, ಸೊ ನನ್ನ ಕ್ಲಾಸಸ್ ಗಳು ನಿಮಗೆ ಅರ್ಥ ಆಗ್ತಾ ಇದ್ರೆ, ಯೂಸ್ಫುಲ್ ಅಂತ ಅನಿಸ್ತಾ ಇದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಮಕ್ಕಳೇ.